ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಬೆಂಗಳೂರು ಪ್ರೆಸ್ ಕ್ಲಬ್, ವರದಿಗಾರರ ಕೂಟ ಇವರ ಅಧ್ಯಕ್ಷರುಗಳನ್ನ ನಾನು ಕೇಳಿಕೊಂಡೆ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ. ಮಹೇಶ ಖಾನಮ್ ಅವರು, ಹಾಗೆ ಶಿವಾನಂದ್ ತಗಡೂರವರು, ಆರ್ ಟಿ ವಿಠಲ್ ಮೂರ್ತಿಯವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ರಾಮಯ್ಯನವ್ರದ್ದು ಒಂದು ಕನಸು ಇತ್ತು, ಒಂದು ಪುಸ್ತಕ ಮಾಡಬೇಕು ಅಂತ ಹೇಳಿ. ಕಳೆದ 2022ರಲ್ಲಿ ಅವರು ಆಗಲೇ ಅದನ್ನು ಬರೆಯೋದ್ರ ಬಗ್ಗೆ ಯೋಚನೆ ಬಿಟ್ಟಿದ್ರು. ನಮ್ಮ ಟಿ ವೆಂಕಟೇಶ್ ಅವರು, ಅಭಿಮಾನಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೆ ಈ ಸಂಜೆ ಸಂಪಾದಕರು, ಅವರು ಒಂದು ಮನವಿ ಮಾಡಿಕೊಂಡ್ರು ರಾಮಯ್ಯನವ್ರಿಗೆ, ನೀವು ಒಂದು ಪುಸ್ತಕ ಬರೀಬೇಕು, ಅದನ್ನು ನಾನು ಪ್ರಕಟ ಮಾಡ್ತೀನಿ ಅಂತ ಹೇಳಿ. ರಾಮಯ್ಯನವರು ತಮ್ಮ ಸ್ವಂತ ಅಕ್ಷರಗಳಲ್ಲಿ ಆ ಪುಸ್ತಕನ ಪ್ರತಿ ದಿವಸ ನಾನು ಹೋಗಿ ಅವ್ರ ಮನೆ ಕಲೆಕ್ಟ್ ಮಾಡ್ತಿದ್ದೆ. ದಿವಸ 3 ಪೇಜು 4 ಪೇಜು ಬರೆಸ್ಕೊಡ್ತಿದ್ರು. ಅವ್ರಿಗಾಗಲೇ 90 ವರ್ಷ ಆಗಿತ್ತು. ಆ ಸಂದರ್ಭಕ್ಕೆ ಎಲ್ಲವನ್ನು ನೆನಪಲ್ಲಿ ಇಟ್ಕೊಂಡು, ಯಾವುದೇ ಒಂದು ಡೈರಿ ಇರಲಿಲ್ಲ ಅವ್ರ ಹತ್ರ, ಆದರೆ ಪ್ರತಿ ದಿವಸ ನೆನಪಿನಲ್ಲೇ ಇಟ್ಕೊಂಡು ಪುಸ್ತಕನ ಬರೆದರು. ಅದು ನಾನು ಹಿಂದೂ ರಾಮಯ್ಯ. ಆ ಪುಸ್ತಕನ 2022ರಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಬಿಡುಗಡೆ ಮಾಡಿದರು. ಆ ಕೃತಿಗಳ ಮುಗಿದಿತ್ತು, ಅದರೆಲ್ಲ ಪ್ರತಿಗಳು. ರಾಮಯ್ಯನವ್ರಿಗೆ ಭಾಳ ಜನ ಕೇಳ್ತಾ ಇದ್ರು, ಆ ಪುಸ್ತಕ ಬೇಕು, ಕೊಡಿ ಅಂತ ಹೇಳಿ. ರಾಮಯ್ಯನವರು ವೆಂಕಟೇಶ್ ಅವರಿಗೆ ಒಂದು ಮನವಿ ಮಾಡಿದರು, ಈ ಪುಸ್ತಕನ ಇನ್ನೊಂದಿಷ್ಟು ಪ್ರಿಂಟ್ ಮಾಡಿಕೊಡ್ತೀರಾ ಅಂತ ಹೇಳಿ. ವೆಂಕಟೇಶ್ ಅವರು ಭಾಳ ಉದಾರ ಮನಸ್ಸಿಂದ ಆ ಪುಸ್ತಕವನ್ನು ಮರುಮುದ್ರಣ ಮಾಡಿದರು. ಕೆಲವು ಪರಿಷ್ಕೃತವಾಗಿ ಮಾಡಿ ಅದರಲ್ಲಿ ಕೆಲವು ಅಂಶಗಳನ್ನ ಸೇರಿಸಿ ಅದನ್ನು ಮರುಮುದ್ರಣ ಮಾಡಿದರು. ಆ ಪುಸ್ತಕವನ್ನು ಮೊದಲ ಪ್ರತಿನ ನಾನು ಆದಿಚುಂಚನಗಿರಿ ಸ್ವಾಮೀಜಿಯವರಿಗೆ ತಲುಪಿಸ್ಬೇಕು ಅನ್ನೋ ಆಶಯ ರಾಮಯ್ಯನವ್ರದ್ದಾಗಿತ್ತು. ಆದರೆ ಅವರು ಅದನ್ನು ತಲುಪಿಸೋಕ್ಕಾಗಲಿಲ್ಲ. ಆದರೆ ಇವತ್ತು ಸ್ವಾಮೀಜಿಯವರೇ ಇಲ್ಲಿ ಬಂದಿದ್ದಾರೆ ಅದನ್ನು ಬಿಡುಗಡೆ ಮಾಡೋದಕ್ಕೆ. ಈ ಸಂದರ್ಭಕ್ಕೆ ಈ ಪುಸ್ತಕವನ್ನು ಪ್ರಕಟ ಮಾಡಿದ ವೆಂಕಟೇಶ್ ಅವರು ಇಲ್ಲಿ ಬಂದಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಪ್ರಭಾಕರ್ ಅವರು, KV ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು. ಅವರನ್ನ ನಾವು ಭಾಳಷ್ಟು ಕಾರ್ಯಕ್ರಮಗಳಿಗೆ ನಮ್ಮ ಗಾಂಧಿ ಭವನಕ್ಕೆ ಆಹ್ವಾನಿಸ್ತಿರ್ತೀವಿ, ಬರ್ತಾ ಇರ್ತಾರೆ. ರಾಮಯ್ಯನವರು ತೀರ್ಕೊಂಡ ಸಂದರ್ಭದಲ್ಲಿ ಪ್ರಭಾಕರ್ ಅವರು ಭಾಳಷ್ಟು ಮುಂಚೂಣಿನಲ್ಲಿ ನಿಂತ್ಕೊಂಡು ಸರ್ಕಾರದಿಂದ ಏನೇನಾಗಬೇಕು ಆ ಕೆಲಸವನ್ನು ಮಾಡಿದ್ರು. ಹಾಗೆ ಪತ್ರಕರ್ತರಿಗೆ ಭಾಳ ನಿಕಟವಾದ ಸಂಬಂಧ ಇಟ್ಕೊಂಡಿದ್ದಾರೆ. ಪ್ರಭಾಕರ್ ಅವರು ನಮ್ಮೆಲ್ಲರ ಕೋರಿಕೆನ ಮನಸ್ಸಿ ಬಂದಿದ್ದಾರೆ. ನಾನು ಪ್ರಭಾಕರ್ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈಗಿನ ಅಧ್ಯಕ್ಷರಾಗಿದ್ದ ಸಿದ್ದರಾಜ್ ಅವರು ಬಂದಿದ್ದಾರೆ, ಸದಾಶಿವ ಶೆಣೆಯವರು ಬಂದಿದ್ದಾರೆ, ಶೇಷಣ್ಣ ಬಂದಿದ್ದಾರೆ, ಪ್ರಜಾಪತಿಯ ನಾಗಣ್ಣ ಅವರು ಬಂದಿದ್ದಾರೆ, ನಮ್ಮ ಮದ್ಯಪಾನ ಸಮಯ ಮಂಡ್ಯ ಅಧ್ಯಕ್ಷರಾಗಿರುವಂತಹ ಶರಣಪ್ಪ ಸಾಗರ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಲೋಕಸೇವಾ ಆಯೋಗದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ HN ಕೃಷ್ಣ ಅವರು ಬಂದಿದ್ದಾರೆ. ಆ್ಯಕ್ಚುಲಿ ಆ ಪುಸ್ತಕ ನಾನು ಹಿಂದೂ ರಾಮಯ್ಯ ಅದು ಬರೋದಕ್ಕೆ ಮತ್ತೊಬ್ಬರು ಶಕ್ತಿ ಡಾಕ್ಟರ್ ಕೃಷ್ಣ ಅವರು, ನಮ್ಮ ಚನ್ನಕೃಷ್ಣ ಅವರು ಇಲ್ಲಿದ್ದಾರೆ, ಪತ್ರಕರ್ತರು. ಈಗ ನಮ್ಮ ಕೇಂದ್ರದ ಸಚಿವರಾದ HD ಕುಮಾರಸ್ವಾಮಿ ಅವರ ಪತ್ರಿಕಾ ಕಾರ್ಯದರ್ಶಿ. ಚನ್ನಕೃಷ್ಣ ಅವ್ರಿಗೆ ಒತ್ತಡ ತಂದು ಆ ಕೆಲಸನ ಮಾಡಿಸಿದವರು ಡಾಕ್ಟರ್ HN ಕೃಷ್ಣ ಅವರು. ಚನ್ನಕೃಷ್ಣ ಅವರು ಇದ್ದಾರೆ. ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ಬಹುತೇಕ ಹಿರಿಯ ಪತ್ರಕರ್ತರು ಇಲ್ಲಿ ಆಗಮಿಸಿದ್ದೀರಿ, ನಾನು ಒಬ್ಬೊಬ್ಬರನ್ನು ಹೇಳೋದಕ್ಕಾಗಲಿಲ್ಲ. ಹಾಗೆ ವಕೀಲರು ಬಂದಿದ್ದಾರೆ. ಎಲ್ಲರನ್ನೂ ಕೂಡ ನಿಮ್ಮ ಪ್ರೀತಿಯಿಂದ ಸ್ವಾಗತಿಸ್ತಾ, ಈಗ ಅಕಾಡೆಮಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಬೆಂಗಳೂರು ಪ್ರೆಸ್ ಕ್ಲಬ್ ಹಾಗೂ ಬೆಂಗಳೂರು ವರದಿಗಾರರ ಕೂಟದ ಪರವಾಗಿ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಇಲ್ಲಿ ಆಗಮಿಸಿರುವ ತಾವೆಲ್ಲರೂ ಕೂಡ ಮುಖ್ಯನೇ, ರಾಮಯ್ಯ ಅವರ ಒಡನಾಡಿಗಳು ನೀವೆಲ್ಲರೂ. ಕರ್ನಾಟಕ ಪತ್ರಿಕೋದ್ಯಮದಲ್ಲಿ ರಾಮಯ್ಯ ಅವ್ರದ್ದು ಒಂದು ದಂತಕಥೆ. ಹಿಂದೂ ಪತ್ರಿಕೆಯಲ್ಲಿ 50 ವರ್ಷಗಳ ಕಾಲ
ಸೇವೆ ಸಲ್ಲಿಸಿದ್ರು, ಇಂಗ್ಲೀಷ್ ಪತ್ರಕರ್ತರಾದರೂ ಅವರ ಒಡನಾಟ ಎಲ್ಲ ಇದ್ದಿದ್ದು ಕನ್ನಡದ ಪತ್ರಕರ್ತರು, ಜಿಲ್ಲಾ ಮಟ್ಟದ ಪತ್ರಕರ್ತರು ಎಲ್ಲರ ಜೊತೆಗೂ ಅತ್ಯಂತ ಅತಿಯಾದ ಬಾಂಧವ್ಯವನ್ನು ಹೊಂದ್ಕೊಂಡಿದ್ರು ರಾಮಯ್ಯನವರು. ಪತ್ರಿಕೋದ್ಯಮ ವೃತ್ತಿ ಧರ್ಮವನ್ನು ತಪಸ್ಸಿನಂತೆ ಕಾಪಾಡ್ಕೊಂಬಂದವರು ರಾಮಣ್ಣವರು. ನಮ್ಮ ಕರ್ನಾಟಕ ಮಹಾತ್ಮ ಗಾಂಧಿ ಸೇವಾ ಸಂಸ್ಥೆಯಲ್ಲಿ ದತ್ತಿನಿಧಿಯಲ್ಲಿ ಅಧ್ಯಕ್ಷರಾಗಿರುವಂತಹ ಶ್ರೀ ಉಡುಪಿ ಕೃಷ್ಣ ಅವರು, ಕಾರ್ಯದರ್ಶಿಗಳಾದ ನರೇಂದ್ರ ಅವರು ಹಾಗೂ ನಮ್ಮ ಶಿವರಾಜು ಹಾಗೂ ಪದಾಧಿಕಾರಿಗಳು ರಾಮಯ್ಯ ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆನ ಗಾಂಧಿ ಭವನದಲ್ಲಿ ಏರ್ಪಡಿಸಬೇಕು ಅಂತ ಆಲೋಚಿಸಿದಾಗ ನಾವೊಂದು ಸಲಹೆ ಕೊಟ್ಟೆ. ಅವರು ಎಲ್ಲ ಪತ್ರಿಕಾ ಸಂಘಟನೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿದ್ದವರು. ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿದ್ದರು, ಬೆಂಗಳೂರು ಪ್ರೆಸ್ ಕ್ಲಬ್ ಸದಸ್ಯರಾಗಿದ್ದರು, ಬೆಂಗಳೂರು ವರದಿಗಾರರ ಕೂಟದಲ್ಲಿ ಸದಸ್ಯರಾಗಿದ್ದರು, ಹಾಗೆ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಆಗಿದ್ದರು. ಇವರೆಲ್ಲರನ್ನೂ ಜೊತೆಗೆ ಸೇರಿಸ್ಕೊಂಡು ನಾವು ಕಾರ್ಯಕ್ರಮ ಮಾಡಿದರೆ ಅರ್ಥ ಬರುತ್ತೆ ಅಂತ ನಾನು ಅವ್ರಿಗೆ ಒಂದು ಸಲಹೆ ಕೊಟ್ಟೆ. ಉಡುಪಿ ಕೃಷ್ಣ ಅವರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಒಪ್ಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಬಂದಿದ್ದೀರಿ, ತಮಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತೇನೆ. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಎಲ್ಲ ಚಟುವಟಿಕೆಗಳಲ್ಲೂ ರಾಮಯ್ಯನವರು ಸಕ್ರಿಯವಾಗಿದ್ದವರು. ನಮ್ಮ ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಹೋ ಶ್ರೀನಿವಾಸಯ್ಯನವ್ರ ಜೊತೆಗೆ ಅತ್ಯಂತ ನಿಕಟವಾಗಿ ಕೆಲಸ ಮಾಡ್ತಿದ್ರು ರಾಮಯ್ಯನವರು. ನಿಮಗೆಲ್ರಿಗೂ ಬಹುತೇಕ ಗೊತ್ತಿದೆ, ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ರಾಮಯ್ಯನವರು ಮತ್ತು ಹೋ ಶ್ರೀನಿವಾಸಯ್ಯನವರು ಜೊತೆಯಾಗಿ ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಈ ಇಬ್ಬರ ಒಡನಾಟ ಹೆಚ್ಚು ಆದಿಚುಂಚನಗಿರಿ ಮಠದ ಜೊತೆಗೆ. ಆದಿಚುಂಚನಗಿರಿ ಮಠದಲ್ಲೇ ಇವರು ಬಹುತೇಕ ಇವ್ರ ವೃತ್ತಿ ಜೊತೆಗೆ ಅದನ್ನು ಕೂಡ ಒಂದು ಕಾರ್ಯಕ್ಷೇತ್ರ ಮಾಡಿಕೊಂಡಿದ್ರು. ಈ ಕಾರ್ಯಕ್ರಮಕ್ಕೆ ನಾವು ಯಾರನ್ನ ಕರಿಬೇಕು, ಯಾರ ಸಮ್ಮುಖದಲ್ಲಿ ನಡೆಯಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಎಲ್ಲರ ಅಭಿಪ್ರಾಯ ಒಂದೇ ಆಗಿತ್ತು. ಅದಕ್ಕೆ ಆದಿಚುಂಚನಗಿರಿ ಶ್ರೀಗಳನ್ನು ಇಲ್ಲಿಗೆ ಕರೆಸಬೇಕು, ಅವ್ರ ಮೂಲಕ ಈ ಕಾರ್ಯಕ್ರಮ ಅವರ ಸಂವಿಧಾನದಲ್ಲಿ ನಡೀಬೇಕು ಅಂತ ಹೇಳಿದಾಗ ನಾವೆಲ್ಲ ಒಪ್ಕೊಂಡು ನಮ್ಮ ಪತ್ರಕರ್ತರ ಗೆಳೆಯ ಆನಂದ್ ಇದ್ದಾರೆ, ಅವ್ರಿಗೆ ನಾನು ಕೋರ್ಕೊಂಡೆ ಸ್ವಾಮೀಜಿಯವರನ್ನು ಸಂಪರ್ಕಿಸಿ ಅವ್ರನ್ನ ಇಲ್ಲಿ ಸ್ವಾಗತಿಸೋ ಜವಾಬ್ದಾರಿ ನಿಮ್ಮದು ಅಂತ. ಆನಂದ್ ಅವರು ಸ್ವಾಮೀಜಿಯವ್ರನ್ನ ಸಂಪರ್ಕಿಸಿ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನಿಸಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ನಮ್ಮ ಆದಿಚುಂಚನಗಿರಿ ಮಠಾಧೀಶರಾದಂತಹ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳನ್ನು ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಆದಿಚುಂಚನಗಿರಿ ಶ್ರೀಯವರೇ, ಉಡುಪಿ ಕೃಷ್ಣ ಅವರೇ, ಗಣ್ಯರೇ ಮತ್ತು ನನ್ನ ಸ್ನೇಹಿತರೆ, ಪಿ ರಾಮಯ್ಯನವ್ರಿಗೂ ನನಗೂ ಭಾಳ ನೆಂಟಸ್ತ್ರ ತುಂಬ ಇತ್ತು. ನಾನು 72ರಿಂದ 98ವರೆಗೆ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅವ್ರು ಹೋಗೋ ಒಂದು 5 ದಿನದ ಹಿಂದೆ ಫೆಬ್ರವರಿ 6ನೇ ತಾರೀಕು ನನಗೆ ಫೋನ್ ಮಾಡಿದ್ರು ಇಲ್ಲಿ ಆಸ್ಪತ್ರೆಯಿಂದ. ನಾನು ಇನ್ನೊಂದು ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗ್ತೀನಿ, ನನ್ನ ಮನೆಗೆ ಬಂದು ಮಾತಾಡೋಣ ಅಂತ. ಭಾಳ ವಿಷಯ ಮಾತಾಡಿದ್ದೆ ನಿಮ್ಮ ಹತ್ರ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ದಿಸ್ ಪಾಸಿಂಗ್ ಅವೇ ಇಸ್ ನಾಟ್ ಎ ಲಾಸ್ ಓನ್ಲಿ ಫಾರ್ ಹಿಸ್ ಇಮಿಡಿಯೇಟ್ ಫ್ಯಾಮಿಲಿ. ಬೆಂಗಳೂರು ಮಲ್ಲೇಶ್ವರದಲ್ಲಿ ಬೇರೆ ಕಡೆ ಎಲ್ಲ ಕಡೆಯೂ ಮೆನಿ ಫ್ಯಾಮಿಲೀಸ್ ಹ್ಯಾವ್ ಫೆಲ್ಟ್ ದೇ ಆರ್ ಲಾಸ್ಟ್, ದೇ ಹ್ಯಾವ್ ಬಿನ್ ಆರ್ಫನ್ಡ್ ಬೈ ದ ಲಾಸ್ ಆಫ್ ಎ ಸೀನಿಯರ್ ಅಂಡ್ ಎ ವೆಲ್ವಿಷರ್. ಅವರ his range of friendship was large, not merely confined to politicians. Here, I will talk to you about his persona as a journalist. ಅವರಷ್ಟು ಒಳ್ಳೆ ಗ್ರಾಸ್ಪ್ ಆರ್ ನೋಸ್ ಫಾರ್ ನ್ಯೂಸ್ ಅಂತೇಳಿ ಭಾಳ ಜನಕ್ಕಿಲ್ಲ. ಮನೆ ಆಗ್ಬಿಟ್ಟು ಮತ್ತು ಜರ್ನಲಿಸ್ಟ್ ನೋಡೋದು ದೇ ಆರ್ ರನ್ ಆಫ್ ಇಮೇಜ್. ನಾನು ಓನ್ಲಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ. 1992ನಲ್ಲಿ ಐ ವಾಸ್ ಜಸ್ಟ್ ಎ ಅಪ್ರೆಂಟಿಸ್ ಇನ್ ದ ಹಿಂದೂ. ಅವಾಗ ನಮ್ಮ ಹಿಂದೂ ಪೇಪರ್ಗೆ 9:30 ಗಂಟೆಗೆ ಟೆಲಿಪ್ರಿಂಟರ್ ಸರ್ವಿಸಸ್ ಟು ಮಡ್ರಾಸ್ ಟು ಬಿ ಸ್ನ್ಯಾಪ್ಡ್. ಆ ಹೊತ್ತಲ್ಲಿ ಒಬ್ಬ ಬೆಂಗಳೂರು ಯೂನಿವರ್ಸಿಟಿಯಿಂದ ಒಂದು 600 ಪೇಜ್ ಒಂದು ರಿಪೋರ್ಟ್ ತಂದು, ಪ್ರೊಫೆಸರ್ ಸ್ಯಾಮ್ಯುಯಲ್ ಮೆಕಾಯ್ ಕಮಿಟಿ ಅಂತ ಇಟ್ ಹ್ಯಾಡ್ ಗಾನ್ ಇನ್ ಟು ದ ಅಫೇರ್ಸ್ ಆಫ್ ದ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆ್ಯಂಡ್ ಇರೆಗ್ಯುಲಾರಿಟೀಸ್
ವಿಚ್ ಆರ್ ದೇರ್ ದೋಸ್ ಡೇಸ್ ಆಲ್ಸೋ. ರಾಮಾಯಣವ್ರು ಏನು ಮಾಡೋದು, ಫಸ್ಟು ಇಷ್ಟೊಂದು ಏನು ಓದೋಕ್ಕಾಗಲ್ಲ, ಫಸ್ಟ್ ಒಂದು 4 ಪೇಜ್ ನಿಮಗೆ ಕೊಡ್ತೀನಿ, ನಿಮಗೇನು ತೋರುತ್ತಾ ಹೊಡೆದ್ಬಿಡಿ, ಟೈಪ್ ಮಾಡಿ. ಅವಾಗ ಟೈಪ್ ರೈಟ್ ಇದೆ, ನೋ ಕಂಪ್ಯೂಟರ್. And he took out the last few pages, the operative portion, and wrote. The next day, our report was probably the best. Everybody was wondering how we waded through 600 pages of that report. That was his grasp of the subject. Innondu, he is a very courageous journalist. 1971 ಮುಂಜಾನೆ ಪಾಳಿದವನೊಂದು ಕಮ್ಯುನಲ್ ರೈಟ್ ಆಯಿತು. ವಿಜಯದಶಮಿ ದಿನ ರಾಮಾಯಣವರು ಅವ್ರು ಸ್ಕೂಟ್ರಲ್ಲಿ ಓಡಾಡ್ತಾ ಇದ್ರು. ಅವಾಗ ರಾತ್ರಿ 12 ಗಂಟೆಗೆ ನ್ಯೂಸ್ ಬಂದಂತೆ, ಯಾರು ಹೇಳಿದಂತೆ ಪೊಲೀಸ್ ಫೈರಿಂಗ್ ಆಗಿದೆ, ಒಂದು 4 ಜನ ಸತ್ತೋಗಿದ್ದಾರೆ. ಈ ರೆಸ್ಟ್ ದ ಸ್ಪಾಟ್ ಆ್ಯಂಡ್ ಈ ಸರ್ಪ್ರೈಸ್ ದಿ ದೆನ್ ಕಮಿಷನರ್ ಆಫ್ ಪೊಲೀಸ್ ಮಿಸ್ಟರ್ KJ ರಾಮಣ್ಣ ವಿಚ್ ಇಸ್ ಪ್ರೆಸಿಡೆಂಟ್. ನೀವು ಹೆಂಗೆ ಬಂದರೆ ಇಲ್ಲಿಗೆ, ಕರ್ಫ್ಯೂ ಹಾಕಿದ್ರೆ ನಿಮ್ಮನ್ನ ಯಾರು ಬಿಟ್ಟರು ಅಂತ. ನೀವು ಗೊತ್ತಿರೋ ಸಮಯ ನಾನೇ ಪೇಪರ್ ನನಗೆ ಯಾವ ಕರ್ಫ್ಯೂ ಅಂತ ಹಂಗೆ ಹೋಗಿ ಅದನ್ನು ರಿಪೋರ್ಟ್ ಮಾಡೋದು. ಈಸ್ ಅ ವೆರಿ ಕರೇಜಿಯಸ್ ಮ್ಯಾನ್ ದಟ್ knows for and about his writing. I will say it was very lucid, very simple language. If you read the writings of Mahatma Gandhi or C. Rajagopalachari, you will know it. One need not write largely laconities. ತುಂಬ ಜನ ಜರ್ನಲಿಸ್ಟು ದೊಡ್ಡ ಪದಗಳು ಹಾಕ್ಬಿಟ್ಟು ಬರ್ತಾರೆ, ಎಸ್ಪೆಷಲಿ ಮ್ಯಾಗಝಿನ್ಸ್ ನೋಡ್ಬೋದು. ರಾಮಾಯಣವ್ರು ಹಾಕಿದ್ರೆ ವೆರಿ ಸಿಂಪಲ್ ಲ್ಯಾಂಗ್ವೇಜ್, ಟು ದ ಪಾಯಿಂಟ್ ಇಸ್ ಸ್ಟೋರಿ. He was not a master of prose, but still he knew how to convey his views to the readers. ಹಾಗೇಳಿ ನಾನು ಇನ್ನೊಂದು ವಿಷಯ ಹೇಳಬೇಕು. ಪಿ ರಾಮಾಯಣವರು ಹಿಂದೂ ಪೇಪರ್ಗೆ ಚೀಫ್ ಆಫ್ ಬ್ಯೂರೋ ರಿಟೈರ್ ಆದರು. ನನ್ನ ಅನಿಸಿಕೆಯಲ್ಲಿ ಅವ್ರು ಇನ್ನೂ ಭಾಳ ಮೇಲಕ್ಕೆ ಹೋಗಬೇಕಿತ್ತು. ಅನ್ಫಾರ್ಚುನೇಟ್ಲಿ ದಿ ನ್ಯೂಸ್ ಪೇಪರ್ ಇನ್ ವಿಚ್ ವಿ ವರ್ಕ್, ದಿ ಟಾಪ್ ಪೋಸ್ಟ್ ವರ್ ಹೆಲ್ಡ್ ಬೈ ದಿ ಮೆಂಬರ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್. They are not allowing others to become editors. Had they allowed others to come up, Mr. Ramaya would have been the editor of the Hindu. I'm not overstating it. It is possible. This is unfortunately the case with all family-run newspapers. Management not a lot of main positions on it. We are allowed only deputy editors or at the most associate editors. Here, ಪಿ ರಾಮಾಯಣವರು 53ನೇ ಇಸ್ವಿ ಹಿಂದೂ ಪೇಪರ್ ಸೇರಿದ್ರು. 1990 45 years of service in the Hindu. ಇಷ್ಟೊಂದು ಲಾಂಗ್ ಇಯರ್ಸ್ ಆಫ್ ಸರ್ವಿಸ್ ನಾನು ಒಂದು ಹುಡುಕ್ತಾ ಇದ್ದೆ, ಯಾವುದೋ ಒಂದು ಸಮ್ ರಿಸರ್ಚ್ ಐ ಡಿಡ್. ಐ ಫೋನ್ ಕೆಲವರು ಇಂಡಿಯಾದಲ್ಲಿ ಇದ್ದಾರೆ, ಒಂದೇ ಪತ್ರಿಕೆಗೆ 10 ಜನ ಕೆಲಸ ಮಾಡೋರು ಇದ್ದಾರೆ. ಬಟ್ ಲಂಡನ್ ಟೈಮ್ಸ್ನಲ್ಲಿ ಒಬ್ಬರು ಸರ್ ಅಲೆಕ್ಸಾಂಡರ್ ಮ್ಯಾಕಿಂಟಾಶ್ ಅಂತ ಇದ್ರು. ಹಿ ಸರ್ವ್ ದ ಪೇಪರ್ ಫಾರ್ 58 years. ಅವ್ರ ಹೆಸರು ಯಾಕೆ ಹೇಳ್ತೀನಿ ಅಂದರೆ, ಹೇಗ ಮೈಸೂರು ಕನೆಕ್ಷನ್. ಹಿಸ್ ಸನ್ ಪ್ರೊಫೆಸರ್ A.B. ಮ್ಯಾಕಿಂಟಾಶ್ ವಾಸ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಅಟ್ ಮಹಾರಾಜಾಸ್ ಕಾಲೇಜ್ ಮೈಸೂರು, ದ ಲಾಸ್ಟ್ ಬ್ರಿಟಿಷ್ ಪ್ರಿನ್ಸಿಪಲ್ ಆಫ್ ಸೆಂಟ್ರಲ್ ಕಾಲೇಜ್. ಅವ್ರು 58 ವರ್ಷ ಸರ್ವಿಸ್ ಮಾಡಿ ಒಂದು ಪುಸ್ತಕನೂ ಬರೆದಿದ್ದಾರೆ. ರಾಮಾಯಣವ್ರಿಗೆ 53ನೇ ಇಸ್ವಿ ಇಲ್ಲಿ BSc ಪದವೀಧರರಾದರು. ಅವ್ರು ಬೇಕಾಗಿ ಓಪನಿಂಗ್ಸ್ ಇತ್ತು, ಕೂಡ ಬಿಕಮ್ ಎ ಡಾಕ್ಟರ್, ಜಾಯಿನ್ ಇಂಜಿನಿಯರಿಂಗ್ ಆರ್ ಮೆಡಿಸಿನ್ and taken up another profession, but he chose journalism. ಹಾಗಾಗಿ ಫಸ್ಟು he began his career as a teleprinter operator and he literally rose from the ranks. ಅವಾಗ 53ನೇ ಇಸ್ವಿ ನಮ್ಮ ಹಿಂದೂನಲ್ಲಿ ಒಂದು 3 ಜನ ಕೆಲಸ ಮಾಡ್ತಿದ್ದೆ ಅಷ್ಟೇ. ಇಟ್ ಇಸ್ ಅ ಮಾರ್ಜಿನಲ್ ಬಟ್ ಇನ್ಫಾರ್ಮರ್. ಇಟ್ ದ ಓಲ್ಡೆಸ್ಟ್ ಇಂಗ್ಲೀಷ್ ಡೈಲಿ ಇನ್ ಕರ್ನಾಟಕ. ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಭಾಳ ವರ್ಷದ ಮೇಲೆ ಬಂತು. ಟೈಮ್ಸ್ ಆಫ್ ಇಂಡಿಯಾ ಇನ್ನೂ ಕಮ್ಮಿ. ಇನ್ನೊಂದು ಅವ್ರ ಬಗ್ಗೆ ನಾನು ಹೇಳಿ 2 ಪಾರ್ಟ್ ಮಾಡಿದ್ದೀನಿ ಅವ್ರ ಭಾಷೆಗಳ ಬಗ್ಗೆ. One as a journalist and another as a legislator. ಒಂದು ಅವ್ರ ಬಗ್ಗೆ ನಾನು ಹೇಳ್ಬೋದು, he is a man of utmost integrity. He never compromised. ಇವತ್ತು ಕೂಡ ನಾನು ಯಾವುದೋ ಒಂದು ಬಟ್ಟೆ ಅಂಗಡಿ ಹೋಗಿದ್ದೆ, ಅಲ್ಲಿ ಅವರು ಮಾಲೀಕರು ಹೇಳಿದ್ರು ನನಗೆ, ಹಿಂದೂ ಪೇಪರ್ ನೋಡಿ ರಾಮಾಯಣ ಗೊತ್ತು ನೋಡಿ, ಅವ್ರ ಥರ ಇರಬೇಕು, ಅವ್ರ ಥರ ಎಲ್ಲರೂ ಇರಬೇಕು, ಅವ್ರು ಅಷ್ಟೊಂದು ಫ್ರೆಂಡ್ ಜನಗಳೆಲ್ಲ ಗೊತ್ತಿದ್ದು, ಇಟ್ ನೆವರ್ ಮಿಸ್ಯೂಸ್ಡ್ ಆ್ಯಂಡ್ ಸ್ಟಕ್ ಆ್ಯಂಡ್ ಲಿವ್ಡ್ ಇನ್ ಎ moderately big home in Sadashanala. He could have gone into bigger homes, bigger plots he could have taken. He never did. He never misused his friendship with everybody. On the contrary, I know ರಾಮಯ್ಯವ್ರು ಭಾಳ ಜನಕ್ಕೆ ಹೆಲ್ಪ್ ಮಾಡಿದ್ರು.
ಯಾರೋ ಒಬ್ಬರು ಜರ್ನಲಿಸ್ಟೇ ಅಲ್ಲ ಅವರು ಒಂದು ಸದಸ್ಯನಲ್ಲಿ ದೊಡ್ಡ ಸೈಡೆ ಕೂರಿಸೋದು. ಐ ನೋ ದಿ ಇನ್ನರ್ ಸ್ಟೋರಿ ಅಬೌಟ್ ಇಟ್. ಐ ಡೋಂಟ್ ವಾಂಟ್ ಟು ಮೆನ್ಷನ್ ಹಿಸ್ ನೇಮ್. ಹಾಗಾಗಿ ಇನ್ ಜರ್ನಲಿಸಮ್ ಹಿ ವಾಸ್ ಅನ್ ಆಲ್ರೌಂಡರ್. ಬರೀ ರಾಜಕೀಯದ ಬಗ್ಗೆ ಬರೀತಾನೆ ಇದ್ರು. ಅವರು ಫುಟ್ಬಾಲ್ ಬಗ್ಗೆ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ರು. ಹಿ ಹ್ಯಾಡ್ ಕವರ್ಡ್ ಸಂತೋಷ್ ಟ್ರಾಫಿ, ದಿ ಗ್ಲೋರಿ ಬ್ಯಾಂಡ್ ಆಫ್ ಫುಟ್ಬಾಲ್ ಇನ್ ದಿಸ್ ಕಂಟ್ರಿ. ಸಂತೋಷ್ ಟ್ರಾಫಿ ಕವರ್ ಮಾಡಿದ್ರು. ಅಷ್ಟು ದೊಡ್ಡ ಇದು ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅವರು. ಹೇಳಿ ಇನ್ನೊಂದು ಅವ್ರ ಬಗ್ಗೆ ಹೇಳಿದ ಸೆಕ್ರೆಟೇರಿಯಟ್ ರಿಪೋರ್ಟಿಂಗ್ ಅಂತ. ಸೆಕ್ರೆಟೇರಿಯಟ್ ರಿಪೋರ್ಟಿಂಗ್ ವಾಸ್ ದ ಸ್ಪೋರ್ಟ್ ಈ ಸ್ಟ್ರಾಂಗ್ ಪಾಯಿಂಟ್. ವಾಟ್ ಇಸ್ ದ ಸೆಕ್ರೆಟೇರಿಯಟ್ ರಿಪೋರ್ಟಿಂಗ್? ಪ್ರತಿದಿನ ಇವತ್ತು ಕೂಡ ಹೋಗ್ತಾರೆ. ಇವತ್ತೆಲ್ಲ ಬರೀ ಮಂತ್ರಿಗಳನ್ನ ಜರ್ನಲಿಸ್ಟ್ಗಳು ಮೀಟ್ ಮಾಡ್ತಾರೆ. ಹಿಂಗಾಗಿ ಇರಲಿಲ್ಲ. ಸೀನಿಯರ್ ಸಿವಿಲ್ ಸರ್ವೆಂಟ್ಸ್, IAS ಆಫೀಸರ್ಸ್, IPS ಆಫೀಸರ್ಸ್ ಯೂಸ್ ಟು ಬ್ರೀಫ್ ದ ಪ್ರೆಸ್. ಹಿಂದೆ JVK ರಾವ್ ಇರ್ಬೋದು, ಹೋಮ್ ಕಮಿಷನರ್ ಆಗಿದ್ದ ಎನ್ ಲಕ್ಷ್ಮಣರಾವ್ ಅವರೆಲ್ಲ ಬ್ರೀಫ್ ಮಾಡೋರು. DJ ಬಾಲರಾಜ್ ಅವರೆಲ್ಲ ಗೌರ್ಮೆಂಟ್ ಪಾಲಿಸೀಸು ಡೆವಲಪ್ಮೆಂಟ್ ವಿಷಯದಲ್ಲಿ ಮಾತಾಡೋದು. ರಾಮಯ್ಯ ಹ್ಯಾಡ್ ಎ ವೆರಿ ಥರೋ ನಾಲೆಜ್ ಆಫ್ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಇನ್ ದಿ ಸ್ಟೇಟ್. ಹಾಗಾಗಿ he brought sense of what was reported. Today I know that it has deteriorated. ಸೆಕ್ರೆಟೇರಿಯಟ್ ರಿಪೋರ್ಟಿಗೆ ಎಲ್ಲರೂ ಹೋಗಿ ಬರೀ ರಾಜಕೀಯ ಮಾತಾಡ್ಕೊಂಡು ಬರ್ತಾರೆ. ಏನ್ರಿ ಕೆಲವರು ಸಿದ್ದರಾಮಯ್ಯನವರೇ ನೆಕ್ಸ್ಟ್ ಜನ ಆಗಿತ್ತು ನೀವು ಅಂತ ಕೊಟ್ಟು ಕ್ವಶನ್ ಇಲ್ಲಪ್ಪ ನಾನು ಫುಲ್ ತಂದು ಬಿಡ್ತೀನಿ. ಪ್ರತಿದಿನ ಅದೇ ಪೇಪರ್ನಲ್ಲಿ ಬರೀದಿನ ಬರ್ತಾ ಇದೆ. ಇನ್ನೇನು ಬೇರೆ ರಿಕ್ವೆಸ್ಟ್ ಬೇಡ ಇದೆ. ನಾನು ಫಸ್ಟು ಒಂದು ಹೇಳ್ತೀನಿ, ಚೀಫ್ ಮಿನಿಸ್ಟರ್ ಮೀಡಿಯಾ ಸೆಕ್ರೆಟರಿ ಈ ಪೇಪರ್ನ ದಯವಿಟ್ಟು ದೂರ ಆಗಿ ನಮ್ಮ ನರೇಂದ್ರ ಮೋದಿ ಅವ್ರು ಕರೆಕ್ಟಾಗಿ ಮಾಡಿ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಪೇಪರ್. ನಾನು ಬೇಕಾದವರು PTN ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಹಾಕ್ಕೊಳ್ಳಿ. ಪೇಪರ್ ನೋಡ್ಬೇಕು. ಆಲ್ ದಿಸ್ ಕಾಂಟ್ರವರ್ಸಿ ಅಬೌಟ್ ಚೇಂಜ್ ಆಫ್ ಚೀಫ್ ಮಿನಿಸ್ಟರ್ ಇಟ್ ಬಿಕಾಸ್ ಆಫ್ ದಿ ರೆಡಿನೆಸ್ ವಿತ್ ಇಟ್ ಆಲ್ ಪಾಲಿಟಿಷಿಯನ್ಸ್ ಆರ್ ಟಾಕಿಂಗ್ ಟು ದ ಪ್ರೆಸ್. ಹಂಗಾಗಿ ಈ ಒಂದೇ ಪತ್ರಿಕೆ ಇಷ್ಟೊಂದಿನ ಕೆಲಸ ಮಾಡೋದಕ್ಕೆ there is a mutual trust between the management and the journalist and mutual confidence. Otherwise it is not possible. ನಾನು ಇವತ್ತು ಕೇಳ್ತಾರೆ, ಇವತ್ತು ಇದಾದ ಕೇಳಿದೆ ಯಾರು ನೋಡ್ಕೊಂಡು ಎಷ್ಟು ನಾನು I ceased to be an active journalist say about 15 years ago, but still I was writing. I was a contributor to ಉದಯವಾಣಿ. ಅವರೆಲ್ಲ ಹೇಳೋದು ಯಾವುದೋ ಪೇಪರ್ ಬಿಟ್ಬಿಟ್ಟೆ, TV ಬಿಟ್ಟೆ, ನೋ ಐ ಮೀನ್ ಜರ್ನಲಿಸಮ್. That shows there is instability of professionalism in the profession. ಹಿಂಗೆ ಹೇಳಿ ಅವರು ರಾಮಯ್ಯನವರು ಭಾಳ ಇಂಟರ್ವ್ಯೂಗಳು ಮಾಡ್ತಾಯಿದ್ರು ತನ್ನನ್ನು. ಒನ್ ಆಫ್ ಹಿಸ್ ಬೆಸ್ಟ್ ನೋನ್ ಇಂಟರ್ವ್ಯೂಸ್ ವಾಸ್ ದಟ್ ಆಫ್ ಸರ್ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್ ಮನೆಗೆ ಅವ್ರು ಯಾರಿಗೂ ಇಂಟರ್ವ್ಯೂನೇ ಕೊಟ್ಟಿರಲಿಲ್ಲ. ಒಂದಿನ ಬೆಳಗ್ಗೆ ಅವ್ರ ಮನೆ MS ಕಾಲೇಜ್ ಪಕ್ಕ ಇದ್ದಾರೆ ಬಂದರು. ಅಲ್ಲಿ ಬೆಳಗ್ಗೆ 8 ಗಂಟೆಗೆ ಹೊರಟೋದ್ರಂತೆ. ರಾಮಣ್ಣವರು ಅವತ್ತನೇ ಸ್ನಾನ ಮಾಡಿ ಹೊರಗಡೆ ಬರ್ತಾ, ಯಾರಪ್ಪ ನೀನು ಅಂತ ಕೇಳಿದ್ರು ತಮಿಳಲ್ಲಿ. ಹಿಂಗೆ ಅಂತ ಹೇಳಿದ್ದು, ಇಲ್ಲ ನಾನು ಏನು ಇಂಟರ್ವ್ಯೂ ಕೊಡೋಲ್ಲ. ಆಮೇಲೆ ಅನ್ನೋದು ಅಷ್ಟಾದ್ರೂ ಬಿಡಲಿಲ್ಲ. ಹಿ ಪರ್ಸಿಸ್ಟೆಡ್ ಆ್ಯಂಡ್ ಟುಕ್ ಅನ್ ಇಂಟರ್ವ್ಯೂ ವಿತ್ ಹಿಮ್ ಆ್ಯಂಡ್ ಇಟ್ ವಾಸ್ ಪಬ್ಲಿಷ್ಡ್ ಇನ್ ದಿ ಹಿಂದೂ. ದಟ್ ವಾಸ್ ಒನ್ ಆಫ್ ದ ಹಾಲ್ಮಾರ್ಕ್ಸ್ ಆಫ್ ಹಿಸ್ ಪ್ರೊಫೆಷನಲ್ ಕೆರಿಯರ್. ಆ್ಯಂಡ್ ಇನ್ನೊಂದು ವಿಷಯ, ಹಿ ವಾಸ್ ವೆರಿ ಹೆಲ್ಪ್ಫುಲ್ ಟು ಹಿಸ್ ಫೆಲೋ ಜರ್ನಲಿಸ್ಟ್. ಹಿ ನೆವರ್ ಲೆಟ್ ಡೌನ್ ಎನಿಬಡಿ. ಅವ್ರು ಏನೋ ಕೆಲವ್ರು ಏನು ಮಾಡಿಬಿಡ್ತಾರೆ, ಇವಾಗ ನಮ್ಮ ನ್ಯೂಸ್ ಪೇಪರ್ ಒಳ್ಳೆಯ ವಿಷಯ ಐತೆ, ಯಾರು ಎಡಿಟರ್ಗಳು ಇರ್ತಾರಲ್ಲ, ನಾವೇನೋ ಯಾರು ತಪ್ಪಾಗಿ ಬೆಳೆದ್ಬಿಟ್ರೆ ನಮ್ಮನ್ನೇ ಬೈತಾ ಇರ್ತಾರೆ. ನೀವೇನೋ ತಪ್ಪು ಮಾಡಿಬಿಟ್ರೆ ರಾಮಾಯಣ ನೆವರ್ ಅಲೌಡ್ ಇಟ್. ಒಂದು ಶಾಪಂಡ್ ಯಾರೋ ಮಡ್ರಾಸಿಗೆ ಹಿಂದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದವರು ಒಬ್ಬರ ಮೊಮ್ಮಗ ಅಂತ. ನಾನು ಅವ್ರ ಬಗ್ಗೆ ಏನೋ ಬಂದಿದ್ದೆ, ನನ್ನ ಮೇಲೆ ದೊಡ್ಡ ಗಲಾಟೆ ಮಾಡ್ಬಿಟ್ಟ ಬಂದು. ರಾಮಯ್ಯನವರು ನೀವು ಯಾರೋ ಇರ್ಬೋದು, ಬಟ್ ಇವರ ನಾಡಿನ ಪರ್ಸನ್ ಯು ಬಿನ್ ಅರೆಸ್ಟೆಡ್ ಬೈ ದ ಪೊಲೀಸ್ ಲೇಟ್ ಆನ್ ಬೇಲ್. ಜಸ್ಟ್ ಕ್ಯಾರಿಡ್ ವೈರ್ ಸೋ ಮಚ್ ಕನ್ಸರ್ನ್ ಅವ್ರು ಎಜುಕೇಟೆಡ್ ಅಬೌಟ್ ಇಟ್ ಅಂತ ಹೇಳಿ ಅವನು ಚೆನ್ನಾಗಿ ಓದು ಮಾಡಿ ಹೊರಗಡೆ ಹಾಕೋದು. ಬೇರೆಯವರಲ್ಲಿ ಅವನ್ನೇ ಸಪೋರ್ಟ್ ಮಾಡಿಬಿಡೋದು. ಬಿಕಾಸ್ ಈಸ್ somebody what have you damaged the reputation of the paper ಅಂತ ಹೇಳೋದು. ಇನ್ನೊಂದು ಅವರ ಲೆಜಿಸ್ಲೇಟರ್ ಆಗಿ ಹೇಳ್ತೀನಿ. 1998 ರಾಮಯ್ಯನವರು ರಿಟೈರ್ ಆದಾಗ ವಿ ಆಲ್ವೇಸ್ ಫೆಲ್ಟ್ ಹಿ ಶುಡ್ ಹಾವ್ ಗಿವನ್ ಅನದರ್ ಟರ್ಮ್. ದರ್ ಸೆಲ್ಫಿಶ್ ರೀಸನ್ ಫಾರ್ ಇಟ್. ಹೇಗಿರ್ಬೋದು, ನಮಗೆ ಕಮ್ಮಿ ಕೆಲಸ ಬಟ್ ಅವರಿದ್ರೆ ಅಂತ ನಾವು ಒಂದು ಸೆಲ್ಫಿಶ್ ರೀಸನ್.
But otherwise, none of us wanted him to quit the Hindu. But he decided to quit the newspaper. ಅದೇ ಇನ್ನೊಬ್ಬರು ಜರ್ನಲಿಸ್ಟು ಕಾಲೇ ಸಾಮಾನ್ಯರು ನಾಮಿನೇಟೆಡ್ MLC ಆಗಿದ್ದು. But he continued to be editor of Kannadaprabha. There is a clash of interest here. He never he sensed it and picked the paper that I said. ಆಮೇಲೆ ಒಂದು MLC ಆಗಿದ್ರಲ್ಲ, ಅದ್ರ ಬಗ್ಗೆ ನಾನೊಂದು ಹೇಳೇ ಆಗಬೇಕು. He was a very active member of the council, took part in the debate, took part in the proceedings of the committees. ಇವಾಗ ಒಂದು ಹೇಳ್ಬೇಕಾಗ್ತಾರೋ, he never joined the ruling party. He remained an independent. ಯಾಕೆ ನಾನು ನೋಡ್ತಾ ಇದ್ದಲ್ಲ, ಆರ್ಟಿಕಲ್ 171 of the Constitution is the most abused one in this country, most abused provision. Run-of-the-mill politicians are being nominated to the council. Governments are misusing the provision which says social service ಅಂತ ಇದೆ. ಅದನ್ನು ತೊಗೊಂಡೋಗಿ ಯಾರು ರಾಜಕೀಯದವ್ರನ್ನ ಅಪಾಯಿಂಟ್ ಮಾಡ್ತಾರೆ. ದಿಸ್ ಇಸ್ ನಾಟ್ ಎ ನ್ಯೂ ಫಿನಾಮಿನನ್. ನಿಮ್ಗೆ ಯಾರು ಗೊತ್ತಿದೆಯಾ ಇಲ್ವಾ? ಇದು ಇಟ್ ಸ್ಟಾರ್ಟೆಡ್ ಇನ್ 1952. ಅವತ್ತಿನ ಧೀಮಂತ ವ್ಯಕ್ತಿಗಳ ಸಿ ರಾಜಗೋಪಾಲಾಚಾರ್ಯ ಅವರು ಮಡ್ರಾಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮಿನೇಟ್ ಆದರು. ಅವರಿನ ಗವರ್ನರ್ ಆದ ಶ್ರೀ ಪ್ರಕಾಶ್, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಜವಾಹರ್ಲಾಲ್ ನೆಹರು. ಈ ನಾಮಿನೇಟೆಡ್ Rajaji to the legislative council, Madras State. Why he did it? If they wanted to thwart the Krishak Mazdoor Pranja Party formed by T. Prakasham from farming government. Avatinda misuse ಶುರುವಾಗಿದೆ. Not today. It will continue. Even Ramakrishna in his time, a regular politician, D. Manjunath was appointed, nominated. Next day he was made a minister. What it is happening well today. Of course, I have no offense to the present journalist who has been nominated. Shivakumar Antana, or Aaron and Godzilla. He might deserve, I don't know, he's a deserving person. So this I want to emphasize. This, but the Ramayana to is remained loyal to me as an independent he did. So we in this country have not regard for tradition, conventions. We grew up, there is a problem with Indian democracy. There is no respect for conventions. Everything we want in writing, everything we want to be made into a law. Look at the way England is doing. Without a written constitution, just a running country, is it possible here? For everything they you put them into law. ಎಲ್ಲದಕ್ಕೊಂದು ಲಾ ಮಾಡಿಕೊಂಡು none of them is obeyed. Nobody knows what the law is. But still it is there on the statute book. ಹಂಗೇಳಿ P. ರಾಮಾಯಣವ್ರನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ನಾಮಿನೇಷನ್ ಮಾಡಿ they brought charm, they respected the constitutional provision. I hope future governments will continue it. ಹಂಗೇಳಿ ಅವ್ರ ಬಗ್ಗೆ ನಾನು ತುಂಬ ಇದೆ, ಸ್ವಲ್ಪ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೆಚ್ಚಿಗೆ ಇಲ್ಲ. ಹಂಗೇಳಿ ತಮ್ಮೆಲ್ಲರೂ ನಾನು ನಮ್ಮ SB ಶ್ರೀಧನೇಶ್ವರು, ನಮ್ಮ ವರ್ಧಿಕಾರ ಕೂಟ, ನಾನು ಪ್ರೆಸಿಡೆಂಟ್, ಐ ವಾಸ್ ಆಲ್ ಮೈಸೆಲ್ಫ್ ಪ್ರೆಸಿಡೆಂಟ್ ಆಫ್ ದ ಟ್ರಸ್ಟ್, ಫಾರ್ಮರ್ ಪ್ರೆಸಿಡೆಂಟ್, and other organizations, and our Swamiji, Puja Swamiji, who has listened to my speech for 10 minutes with patience. ನಿಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೇನೆ.